good morning. Welcome back to my YouTube channel and welcome back to my new vlog. ಸೊ ನನ್ನ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಮಮ್ಮಿ ಮನೆಯಲ್ಲಿ ಹಬ್ಬ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ನಾವು ಯಾವ ವರ್ಷವೂ ಚಿಕ್ಕವರಿದ್ದಾಗಿಂದನೂ ಈ ಹಬ್ಬ ನೋಡ್ಕೊಬಂದಿದ್ದೀವಿ. ಯಾವ ವರ್ಷವೂ ಕೂಡ ನಾನು ಈ ಕೊಂಡ ಮಿಸ್ ಮಾಡಿಲ್ಲ. ಪ್ರತಿ ವರ್ಷವೂ ಹೋಗ್ತೀವಿ, ಪ್ರತಿ ವರ್ಷವೂ ಬರ್ತಾ ಇರ್ತೀವಿ. ಸೊ ನಮ್ಮ ಅಮ್ಮನ ಮನೇಲಿ ಪ್ರತಿ ವರ್ಷ ಈ ಹಬ್ಬ ನಡೀತಾ ಇರುತ್ತೆ. ಪ್ರತಿ ವರ್ಷ ಎಲ್ಲ ಮೇಲ್ಗಡೆ ಇರೋ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಒಗೆದು ಪ್ರತಿ ವರ್ಷ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು ಈ ಹಬ್ಬಕ್ಕೆ. ಚೆನ್ನಾಗಿರುತ್ತೆ ಹಬ್ಬ ಎಲ್ಲ. ಏನೋ ಒಂಥರ ಖುಷಿ ಈ ಹಬ್ಬ ಬಂತು ಅಂದರೆ ನಮಗೆ. ಇದು ಮಾರ್ಚ್ ಟೈಮಲ್ಲಿ ಮಾಡ್ತಾರೆ. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನಮ್ಮ ಅತ್ತೆ ಮನೇಲಿ ಮಾತ್ರ 14 ಇಯರ್ಗೆ ಹಬ್ಬ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ನಾನ್ ವೆಜ್ ಹಬ್ಬನೇ ಜಾಸ್ತಿ ಅವ್ರ ಊರಲ್ಲಿ. ಮಟನ್ನು ಎಲ್ಲ ಹಬ್ಬಕ್ಕೂ ಜಾಸ್ತಿ ಮಟನ್ ಹೊಡಿತಾ ಇರ್ತಾರೆ. 5 ಪೂಜೆಗೂ ನಾನ್ ವೆಜ್ ಚಿಕನ್ ಮಾತ್ರ ಅಷ್ಟೇ. ಇನ್ನು ಮಿಕ್ಕಿದ ಹಬ್ಬಕ್ಕೆಲ್ಲನೂ ಮಟನ್ ಅಂತ ಆ ಊರಲ್ಲಿ ಹಬ್ಬ ಮಾಡ್ತಿರ್ತಾರೆ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿರ್ತಾರೆ. ಸೊ ಇಲ್ಲಿ ಕೊಂಡ ಮತ್ತು ಬಂಡಿ ಜಾತ್ರೆ ಎಲ್ಲ ಚೆನ್ನಾಗಿರುತ್ತೆ. ಸಂಡೇ ನೈಟು ಹಬ್ಬ ಸ್ಟಾರ್ಟ್ ಆದರೆ ಇನ್ನು ಟ್ಯೂಸ್ಡೇ ಕ್ಲೋಸ್ ಆಗುತ್ತೆ. ಟ್ಯೂಸ್ಡೇ ಎಲ್ಲ ಫುಲ್ಲು ನಾನ್ ವೆಜ್ ಊಟ. ನೋಡಿ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ, ಬೇರೆ ಊರಿಂದ ಎಲ್ಲ ಬಂದಿರ್ತಾರೆ ಇಲ್ಲಿ ಈ ಕೊಂಡನ ನೋಡೋದಕ್ಕೆ ಅಂತ. ಅಕ್ಕಪಕ್ಕ ಎಷ್ಟು ಹಳ್ಳಿ ಇದೆ ಅಷ್ಟು ಹಳ್ಳಿಯಿಂದೆಲ್ಲ ಬರ್ತಾರೆ. ಮತ್ತು ಇಲ್ಲಿನ ವಿಶೇಷತೆ ಏನಂದರೆ ಕೊಂಡಕ್ಕೆ ಅಳ್ಳು ಹಾಕ್ತಾರೆ. ಎಷ್ಟೋ ಒಂದೊಂದು ಇಡಿಯೆಲ್ಲ ಹಾಕ್ತಾರೆ. ನಾವು ಪ್ರತಿ ವರ್ಷವೂ ಹೋಗ್ತೀವಿ, ಹಾಕ್ತಾ ಇರ್ತೀವಿ. ಇನ್ನೊಂದೇನು ಖುಷಿ ಅಂದರೆ ನಾವು ಈ ಹಬ್ಬದಲ್ಲಿ ಮತ್ತು ಯಾವ ಹಬ್ಬದಲ್ಲಿ ಸೇರಿಲ್ಲ ಅಂದರೂ ಈ ಹಬ್ಬದಲ್ಲಿ ನಾವು ಫ್ಯಾಮಿಲಿ ಫುಲ್ಲೆಲ್ಲ ಸೇರ್ತೀವಿ. ನಮ್ಮ ನೆಂಟರು, ನನ್ನ ಸಿಸ್ಟರ್ಸು, ನನ್ನ ಸಿಸ್ಟರ್ ಮಕ್ಕಳು ಎಲ್ಲರೂ ಬರ್ತಾ ಇರ್ತಾರೆ. ಏನೋ ಒಂಥರ ಖುಷಿ, ಎಲ್ಲರೂ ಸೇರ್ತೀವಲ್ಲ ಅಂತ. ಬಟ್ ಬೇಗ ಎದ್ದು ನೈಟೆಲ್ಲ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಬಂದು ಈ ದೇವರು ಕೊಂಡ ಇದೆ. ಸೊ ನೈಟು ನಿದ್ದೆ ಇಲ್ಲ ಕರೆಕ್ಟಾಗಿ. ಇವತ್ತು ನೈಟು ಕೂಡ ನಿದ್ದೆ ಇರೋಲ್ಲ. ಜಾತ್ರೆ ಅದು ಇದು ಕೊಂಡ ಬೈಬೀಗ ಎಲ್ಲ ಇರುತ್ತಲ್ಲ ಅಲ್ಲಿಗೆಲ್ಲ ಹೋಗ್ತಾರೆ ಅಂತ. ಈ ಥರ ದೇವ್ರನ್ನ ಹೊತ್ಕೊಂಡೇ ಇಲ್ಲಿ ಕೊಂಡ ಹಾಯೋದು. ಪ್ರತಿ ವರ್ಷವೂ ಇದಂತೂ ನಡೀತಾ ಇರುತ್ತೆ ನಮ್ಮೂರಲ್ಲಿ. ಒಂಥರ ಸ್ಪೆಷಲ್. ವರ್ಷ ಇಂಪ್ರೂವ್ ಆಗಿ ಸಿಕ್ಕಾಪಟ್ಟೆ ಗೇಮ್ಸ್ ಎಲ್ಲ ಇಲ್ಲೂ ಆಡಿಸ್ತಾರೆ. ನಾವು ಯಾವುದಕ್ಕೂ ಹೋಗಿಲ್ಲ. ಒಂದು 5 ಇಯರಿಂದನೂ ಏನೋ ಮಾಡ್ತಾಯಿದ್ದಾರೆ. ಅದರಿಂದ ಕಾರ್ಯಕ್ರಮ
ಓಹೋ ಇಲ್ಲ ಇಲ್ಲ ತಕೊಯ್ತಾರೆ ಅವರೇ ಬಂದು ಬಂಡಿ ರಕ್ಸಿ ಉಡಿಯೋ ಮಾಡವ ಅಂತ ರಕ್ಸಿ ಉಡಿಯೋ ಚಿಲಿ ನಮ್ನೆ ನೋಡ್ತಾರೆ ಯಾವ್ದು ಮಮ್ಮಿ ಬೇರೆ ಅಂತ ತಿರ್ಗಿಸ್ಕೊತವ್ರ ಅವ್ರ ಮಂಗ್ಳೂರ್ಗೆ ಹೋಗಕ್ ರೆಡಿ ಆಯ್ತವಳೆ ಸರಿ ನೀನು ಐತಿಯೇನೋ ಮಂಗ್ಳೂರ್ಗೆ ಹೋಯ್ತಿಯಾ ಸರಿ ಏ ವೀರಪ್ಪಣ್ಣ ತಗೊಂಡು ಹೋಯ್ತೇನೋ ಗೊತ್ತಿಲ್ಲ ನಿನ್ ಬೈದಾಗ ಎದ್ದೋಗಿರುತ್ತೆ ಯಾಕಮ್ಮ ಹಂಗೆ ಕೊಟ್ಟವ್ರೆ ತಗೊಬಂದು ಕಾಸನ್ನ ಸರಿ ಇದ್ರಲ್ಲಿ ನಿಂಗೆ ಏನ್ ಕೊಡಿಸ್ಲಿ ಜಾತ್ರೆಗೆ ಹೋಗೋಣ ಓಕೆ ಜಾತ್ರೆಗೆ ಹೋಗೋಣ ನಾವು ಅಂತ ಕೊಡ್ತೀನಿ ಮಳೆಯಲ್ಲಿ ನೆಂದೋಯ್ತೇವೆ ಆಯ್ತು ಹೋಗೋಣ ನಡಿ ಕಪ್ರಿ ಬಾಯ್ ಬಿಡ್ಕಿ ಬಾಯ್ ಹತ್ಲಲ್ಲಿ ನಿಂತವ್ರೆ ಕರೆಂಟ್ ಬೇರೆ ಹೊಟ್ಟಾಯ್ತು ಚೆರಿ ಹೋಯ್ತಾ ಇಲ್ಲ ಸಿರಿ ಗೋಯಿಂಗ್ ಟು ಮಂಗಳೂರು ಸಿಹಿ ಗೋಯಿಂಗ್ ಟು ಮಂಗಳೂರು ಮಳೆ ಬೇರೆ ಬರ್ತಾ ಇದೆ ನಮ್ಮ ಊರಲ್ಲಿ ಮಗ ನೈಲ್ ಪಾಲಿಸ್ ಕೊಟ್ಟ ತಕ್ಷಣ ಹೋಯ್ತಾ ಈ ಪ್ಯಾಂಟ್ ಇಲ್ಲಿ ಅಯ್ಯೋ ತುಳ್ತಕ್ಕನಮ್ಮ ನನ್ನ ಕಾಲು ಉಂಗುರಕ್ಕೆಲ್ಲ ಕೊಡ್ತಾನೆ ಎತ್ಕೊಬಿಡ್ತಾನೆ ಅಂತ ಅದು ಬರಲ್ದು ತೋರ್ಸ್ಬಿಡ್ರಿ ಅವನ್ನ ಅವನು ಬರ್ತಾನೆ ಬಾಯ್ ಸಿರಿ ಬಾಯ್ ಅಲ್ಲಿ ಬಿಟ್ರೆ ಆಟ ಮಾಡ್ಕೊಂಡ್ರಪ್ಪ ಬಾಯ್ ಕೂತಿರ್ಬೇಡಿ ಟ್ರೈನ್ ಸಿಗ್ತದ ಮೇಲೆ ಎತ್ಕತ್ತಾರೆ ವಾಪಸ್ಸು ಅಂತ ಬಾಯ್ ನೀರ್ ರೈಸ್ ತಕೊಂಡವ್ರೆ ನಿನ್ ಅಳಿಯನ್ನು ಬಿಡಕ್ಕೆ ಕೆಲ್ಸ ರಜಾ ಬಿಟ್ಬರ್ತಾನೆ ಅಣ್ಣ ಇಲ್ಲೇ ಹೊಡಿಯೋಣ ಆಗೋದಿಲ್ಲ ಅಂತ ಆಮೇಲೆ ಶುರು ಆಯ್ತು ಕಣಪ್ಪ ಪಟಾಕಿ ಅಲ್ಲ ಕಣ ಇದು ನಿಜವಾದ ದೀಪಾವಳಿ ನೋಡಬಿಟ್ಟ ಇಲ್ಲೇ ಯಪ್ಪ ಹೊಡೆದ ಹಾಗೆ ಜೀವ ಡಮ್ಮಂದ ಎಷ್ಟು ಜನ ನೋಡಿದ್ರಿ ಹೇಳಿದಾರಲ್ವಾ ಪಟಾಕಿ ಯಾರ್ದಾದ್ರೇನು ಹಚ್ಚೋರು ಅದು ರಾಮಣ್ಣಪುರ ಅಂದ್ರೆ ಅದು ಗ್ರೇಟ್ ಅಲ್ವಾ ಹೊಡಿರಿ ಚಪ್ಪಾಳೆ ಇವತ್ತು ನಮ್ಮೆಲ್ಲರ ಪ್ರೀತಿಯ ಮಂಡ್ಯದ ಹೆಸರಾಂತ ಗಾಯಕರಾದಂತ ಸತೀಶ್ ಅವರು ನಮ್ಮನ್ನ ಕರೆತಂದಿದ್ದಾರೆ. ಇನ್ನೊಂದು ಕೆಲವು ನಿಮಿಷಗಳಲ್ಲಿ ವೇದಿಕೆ ಮೇಲೆ ಸುಂದರವಾದಂತ ನೃತ್ಯ ಕಾರ್ಯಕ್ರಮವನ್ನ ನೋಡೋಣ ಹೇಳ್ತಾ ಕುಳಿತು ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಯಾರು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಅವ್ರಿಗೋಸ್ಕರ ಒಂದು ಗೀತೆಯನ್ನ ಡೆಡಿಕೇಟ್ ಮಾಡಿ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ಲರೂ ತಾವು ತಮ್ಮ ಮೊಬೈಲ್ ಚಾರ್ಜ್ ಅನ್ನ ಆನ್ ಮಾಡಬೇಕು. ನಮ್ಮ ಅಪ್ಪದವರಿಗೆ ಬೆಳಕಿನ ನಮನವನ್ನು ಸಲ್ಲಿಸೋಣ. ನಮ್ಮ ಗಾಯಕರಾದಂತ ಮಮ್ಮಿ ರಕ್ಷಿ ಯಾಕೋ ಮಾತಾಡ್ತಿಲ್ಲ. ವಿಡಿಯೋ ಮಾಡ್ತಾಳೆ ಹೇಳು.
ಇವತ್ತು ಜಾತ್ರೆ ಶಾಪಿಂಗ್ ಮಾಡಿರೋರು ಯಾರ್ಯಾರು ಅಂದರೆ ನಾನು ಮತ್ತೆ ಪ್ರೀತಿ ಅಕ್ಕ ಯೂರಿಯ ಓಲೆ ತಗೊಂಡೆ ನಾನು. ನೆಕ್ಸ್ಟು ಇನ್ನೊಬ್ರು ಸುವರ್ಣಕ್ಕ ಅಂತ ನೋಡಿ ಬಳೆ ಇದು 100 ರೂಪಾಯಿ 100 ರೂಪಾಯಿ ಅದು 100 ಊಟ ಅದು ಸಿರಿಗೆ ಜ್ಯೋತಿಯ ಕುಂಡಿ ಮತ್ತೆ ರಿಬ್ಬನ್ಸ್ಗಳು ನೇಲ್ ಪಾಲಿಶು ಇಲ್ಲಿ ಮಕ್ಳಿಗೆಲ್ಲ ಚೆರಿಗೆ ಮತ್ತೆ ಸಿರಿಗೆ ಆಟ ಸಾಮಾನು ಇನ್ನೂ ಇವೆ ಎಲ್ಲ ಎಲ್ಲೆಲ್ಲಿ ಬೇಕು ಬಿಸಾಕಿದ್ದಾರೆ ಆದ್ರೂ ಇಲ್ಲ ಅಂದ್ರೆ ಒಂದ್ ಜಾತ್ರೆಯಲ್ಲಿ 1,000 ರೂಪಾಯಿ ಗೋವಿಂದ ನೋಡ್ರಿ ಇಷ್ಟು ಇನ್ನೂ ಒಂದು ಆಟ ಸಾಮಾನು ಮಿಸ್ ಆಗೈತೆ ಅದು ಕಾರ್ ಒಳಗೈತೆ ನೆನೆನೂ ನಿದ್ದೆ ಮಾಡಿದೆ ಇವತ್ತು ನಿದ್ದೆ ಇಲ್ಲ ಆಲ್ರೆಡಿ 11 ಗಂಟೆ 11:40 ಇವಾಗ ಬಂದು ಜಾತ್ರೆ ಮುಗಿಸ್ಕೊಬಂದು ಮಲ್ಕೋತಾ ಇದೀವಿ ಆದ್ರೂ ಒಂಥರ ಥ್ರಿಲ್ಲಿಂಗ್ ಇತ್ತು ಅಷ್ಟೇ ಆದ್ರೆ ಇವತ್ತು ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ ಯಾಕೆ ಅಂದ್ರೆ ನಮ್ಮ ಅಕ್ಕನ ಪುತ್ರಿಯರು ಹೋದ್ರು ಅವರು ಮಂಗಳೂರಿಗೆ ಅವಳಿಗೇನೋ ನಾಳೆ ಎಕ್ಸಾಮ್ಸ್ ಇದೆ ಅಂತೆ ಪಾಪ ಸೊ ಅವ್ರ ಸಬ್ಜೆಕ್ಟ್ ಏನೋ ಫಸ್ಟ್ ಇದೆ ಹಾಗೆ ಹೀಗೆ ಅಂದ್ಕೊಂಡು ಹೊರಟೋದ್ಲು ಇಲ್ಲಾಂದರೆ ಇವತ್ತಿದ್ದು ನಾಳೆ ಹೋಗ್ತಿದ್ರು ನಾಳೆ ನಾನ್ ವೆಜ್ ಇದೆ ಇನ್ನೂ ಆರ್ಕೆಸ್ಟ್ರಾ ಎಲ್ಲ ನಡೀತಾನೆ ಇದೆ ನಿದ್ದೆ ಸಿಕ್ಕಾಬಿಟ್ಟು ಹೇಳಿದ್ದಲ್ಲ ಆರ್ಕೆಸ್ಟ್ರಾ ಒಂಚೂರು ಚೆನ್ನಾಗಿದೆ ಹೇಳ್ತಾಳೆ ನಾವು ಒಂದು ಪುನೀತ್ ರಾಜ್ಕುಮಾರ್ ಸಾಂಗ್ ಹೇಳೋವರೆಗೂ ಅಷ್ಟೇ ಇದ್ವಿ ಸಾಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೋತಾ ಇದ್ದೀವಿ ನೋಡೋಣ ಆದರೆ ನಾಳೆ ನಾನ್ ವೆಜ್ ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಇಲ್ಲ ಈ ಲಾಗ್ನ ನಾವು ಏನು ಮಾಡ್ತೀವಿ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಕಮೆಂಟ್ ಮಾಡಿ